ವರ್ಲ್ಡ್ ಮ್ಯಾಪ್ ಅಪ್ಪ ಬರೀ $10 ಮರ್ಯಾದೆ ತೆಗಿತಾನ. ಬರೀ 10 ಅಲ್ಲ, 10 × 10 ಎಷ್ಟು? ಅದು ಗೊತ್ತಿದ್ರೆ ನಾನ್ಯಾಕೆ ನಿನ್ ಜೊತೆ ಗೋಲಿ ಆಡ್ತಾ ಇದ್ದೆ? $450 ನಂಗೆ ಬೇಕು. ಬರ್ಮಾ ಒಂದ್ $10 ಕೊಟ್ಟು ನಾನೇ ಓಡ್ಸಪ್ಪ ಇಲ್ಲಿಂದ. ನಿನಗೆ ಡಾಲರ್ ತಾನೇ ಬೇಕು? ಹೇಗೋ ಇದೆ? ಸೂಪರ್. ಮೊದಲನೇದಾಗಿ ತಗೊಂಡಿದ್ದಂತ ಬೆನ್ಸ್ ಕಾರು ಇದು ಬಂದ್ಮೇಲೆ ಮೊದಲನೇ ಶಿಪ್ ಲೀಸಿಗೆ ತಗೊಂಡಿದ್ದು. ಐರಾವತ, ನೀನ್ ಕೂಡ ತುಂಬಾ ಹೆದರಿತಲ್ಲ, ದೊಡ್ಡ ಮ್ಯಾಟ್ರು ಮಾಡೋಣವಾ ಬೇಡವಾ ಅಂತ ನೋಡ್ದಾ? ಆವಾಗ್ಲೇ 12 ಕೋಟಿ ಲಾಭ ಮಾಡ್ತಲ್ಲಣ್ಣ, ಒಳ್ಳೆ ಶಿಪ್ ಇದು. ಲೀಸಿಗೆ ತಗೊಂಡ್ಬಿಡೋಣವಾ? ತಗೊಂಬಿಡಿ. ಐರಾ ನಿನಗ್ ಕೇಳಿಲ್ಲ, ಅವನಿಗೆ ಕೇಳ್ದೆ. ಇವನಿಗೇನ್ ಗೊತ್ತಣ್ಣ ಶಿಪ್ ಬಗ್ಗೆ, ಚಿಕ್ಕ ಹುಡುಗ. ನಮ್ಗೆನಾ? ಸ್ಪೆಷಲ್ ಅವರು ಓನರ್ ಎಲ್ಲಿದ್ದಾರೆ ಅಂತ ಹೇಳಿದ್ರಿ? ಫಿಲಿಪೀನ್ಸ್ ಕಲ್ಲಿ ಹೋಗಿರೋದು. ಹೌದು ಸರ್. ನನ್ನ ಲಂಡನ್ ಆಫೀಸ್ಗೆ ಬೇಗ ಫೋನ್ ಮಾಡಿ. ಎಸ್ ಸರ್. ಏನ್ ವೀರ ಅವಾಗ ಇದೆಯಾ? ಅಲ್ಲಿ ನೋಡು, 140 ಕೋಟಿ ಟರ್ನ್ ಓವರ್ ಮಾಡಿರೋ ಶಿಪ್ ಸರ್ ಅದು. ತುಂಬಾ ಲಕ್ಕಿ ಶಿಪ್ ಸರ್ ಅದು. ಯಾರು ಇಲ್ಲ, ಡ್ರೈವರೇ ಇಲ್ವಲ್ಲ. ಲಾರಿ ಏನಾದ್ರು ಡೌನ್ ಇಂದ ಬಂದ್ಬಿಡ್ತಾ? ಏ ಅಪ್ಪ, ಅಯ್ಯಯ್ಯೋ. ಸದ್ಯ ನಿಮ್ಗೇನು ಆಗ್ಲಿಲ್ವಲ್ಲ? ಗಾಡಿ ಡೌನ್ ಅದೇ ಬಂದ್ಬಿಡ್ತು ಅನ್ಸುತ್ತೆ. ಐರಾ, ಏಕೆ ಸ್ವಾಮಿಗೂ ಹಾರ್ಬರ್ ಅಲ್ಲಿ ಲಾರಿ ಕಾಂಟ್ರಾಕ್ಟ್ ಇದೆ. ನೀನು ಹೊಸದಾಗಿ ಏನೇನೋ ಹೇಳ್ಬೇಡಪ್ಪ. ಏನ್ ಕೆದಕ್ ಬೇಡ, ಅಲ್ಲೋಡು ನಮ್ಮವ್ರಿಬ್ರು ಹೋದ್ರು. ಅಯ್ಯೋ 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 ಏನೋ ಇದು? ಏನಾಯ್ತಲೇ? ಆಫೀಸರ್ಸ್, ಲೋ ಅಳ್ಬೇಡ, ನಿಲ್ಸೋ. ಐ ವಿಲ್ ಗೆಟ್ ಬ್ಯಾಕ್ ಯು ಸರ್. ಲೋ ಬರ್ಮಾ, ಹೆಣ ದಾಟ್ಬೇಡ ಕಣೋ, ಈ ಕಡೆಯಿಂದ ಬಾರೋ. KR ಸ್ವಾಮಿ ಬರೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ತುಂಬಾ ಕೆಲ್ಸದ ಮಧ್ಯಾಹ್ನ ಒಂದು ಕ್ಲಾರಿಫಿಕೇಶನ್ಗೋಸ್ಕರ ಬಂದಿದ್ದೀನಿ ಸರ್. ಚಾರ್ಟೆಡ್ ಪ್ಲೇಟ್ ಸರ್. ಹಾ, ನನ್ಗೆ ಇನ್ನೊಂದು ಅಪಾಯಿಂಟ್ಮೆಂಟ್ ಇದೆ, ಡೆಲ್ಲಿಗೆ ಹೋಗ್ತಾನೆ ಇರ್ತೀನಿ. ಏನ್ ನಿಮ್ ಮುಂದೆನೆ ಸೀನ್ ತೋರಿಸ್ತಿದಾರೆ? ಬಜಾರಲ್ಲಿ ಚೆನ್ನಾಗಿ ಚೌಕಾಸಿ ಮಾಡ್ತಾರೆ ಅನ್ಸುತ್ತೆ. ಪೆಟ್ರೋಲ್ ಸಿಮೆಂಟ್ ಮಾತಾಡುವಾಗ ನೀನೇನೋ ಬೆಂಕಿ ಕಟ್ಟಿಗೆ ಇರ್ತಾ ಇದ್ದಲ್ಲ. ಓ, ಹಾಗಾದ್ರೆ ಇವ್ರು ಪೆಟ್ರೋಲ್ ಅಂದ್ರೆ ಅವ್ರು ಕೆರೋಸಿನ? ಅವರು ಪೆಟ್ರೋಲ್ ಆದ್ರೆ ನಾನು ವೈಟ್ ಪೆಟ್ರೋಲ್. ಕರಿಯ ಸ್ವಾಮಿ, ನೀನ್ ನನ್ನ ವೈರಿ ಆಗಿದ್ರೆ ಮುಂದೆಯಿಂದ ಹೋರಾಡು. 17 ವರ್ಷ ಆಯ್ತು ನಾವು ದೂರ ಆಗಿ. ನೇರವಾಗಿ ಹೊಡೆದಾಡೋರು ಅಂದ್ರೆ ನನಗೆ ಇಷ್ಟ ಆಗ್ತಾರೆ. ಏನ್ ನಡೀತಿದೆ ಅಂತ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಇದೆಯಾ? ನನ್ನ ಸ್ಟಾಫ್ ಹತ್ರ ಕೇಳಿದ್ರೆ ಆ ಲಾರಿನ ಕೈ ಬಿಟ್ಟು 3 ತಿಂಗಳಾಗಿದೆ ಅಂತೆ. ಒಂದ್ ಲಾರಿನ ಕೈ ಬಿಟ್ಟು ನಮ್ಮನ್ನೆಲ್ಲ ಸಾಯಿಸ್ಬೋದು ಅನ್ಕೊಂಡ್ರೆ ಅದ್ ನಿನ್ ಮುಟ್ಟಾಳ್ತಾನ. ನೀನ್ ಎಷ್ಟೇ ಬೆಳೆದ್ರು, ನೀನ್ ನೆಕ್ಸ್ಟ್ MP ಆದ್ರೂ ಕೂಡ ಎಲ್ಲದಕ್ಕೂ ಒಂದ್ ಕಾರಣ ಇರುತ್ತೆ. ನನಗ್ ಕಾರಣನೇ ಇಲ್ವೇ? ಲಾರಿ ಗಟ್ಲೆ ಸುಳ್ಳು ಹೇಳೋದಂದ್ರೆ ಇದೆ. ನಾನ್ ಚಿಕ್ಕ ಹುಡುಗ ಆಗಿದ್ದಾಗ ಇವರೇ ನಿಮ್ನ ಶೂಟ್ ಮಾಡಿದ್ದು. ನನಗ್ ಫೇಸ್ ಕೂಡ ನೆನಪಿದೆ, ಹಿಂದಿ ಫಿಲಮ್ ಅಲ್ಲಿ ಬರಂಗೆ. ಇಲ್ದೇ ಇರೋದೆಲ್ಲ ಮಾತಾಡ್ಬಿಟ್ಟು ಅಪ್ಪನಿಗೆ ಕೋಪ ಬರ್ಸ್ಬೇಡ ಬರ್ಮಾ. ನನ್ಗೇನು ಅವ್ರ ಕಾರಣನೇ ಇಲ್ಲ ಅಂತಾರೆ, ನೀನ್ ನಂಬೇಕಾ? ಅವತ್ ನಿನಗೆ ಸಾಯಿಸ್ಬೇಕು ಅಂತ ಅಪ್ಪನಂತ ಪರ್ಮಿಷನ್ ತಗೊಂಡ್ ಕೇಳ್ತಾ ಇದ್ದೆ ತಾನೆ, ಅಪ್ಪ ಬೇಡ ಅಂತ ಇರ್ತಾನೆ. ಅದು ಒಂದ್ ವೇಳೆ ಇವನಿಗೆ ಸಾಯಿಸ್ಬೇಕು ಅಂತ ಅಟೆಂಪ್ಟ್ ಆಗಿದ್ರೆ ಏನ್ ಮಾಡೋದು? ನಾನ್ ಬಜಾರಲ್ಲಿ ಒಂಟಿಯಾಗೆ ನಿದ್ದೆ ಮಾಡೋದು, ಮೈ ಮರ್ತು ನಿದ್ದೆ ಮಾಡ್ತೀನಿ. ನನ್ನ ಮುಗ್ಸೋದಕ್ಕೆ ಇಷ್ಟೊಂದು ಕಾಸ್ಟ್ಲಿ ಅಟೆಂಪ್ಟಾ? ನೋಡಿ, ನಿಮ್ ಲಕ್ಕಿ ಬೆನ್ಸ್ ಬೇರೆ ಹಾಳಾಗೋಯ್ತು. ಒಂದ್ ವೇಳೆ ನಮ್ ವೆಟ್ರಿ ಮ್ಯಾಟರ್ ಇರ್ಬೋದಾ? ಅವ್ರ ಮಗ ನಿಮ್ ತಮ್ಮ ಒಂದೇ ಹುಡುಗಿನ ಲವ್ ಮಾಡೋ. ಸುಮ್ನೆ ಇರೋ. ಮತ್ತೆ ನೀನು ನಿಮ್ಮ ಹುಡುಗಿನ ಸಮಸ್ಯೆ ಜಾಸ್ತಿ ಇರೋ ತರ ಇದೆ. ಹೌದು ಕಣ್ರಿ, ನಾವೆಲ್ಲ ಇಂಡಿಯಾ, ನಮ್ಗೆ ಒಳ ಸಮಸ್ಯೆ ಜಾಸ್ತಿ ಇದೆ. ಆದ್ರೆ ನೀವು ಪಾಕಿಸ್ತಾನ, ಈ ತರ ಲಾರಿ ಬಿಟ್ಟು ಬಾರ್ಡರ್ನ ಕ್ರಾಸ್ ಮಾಡ್ಬೇಡಿ. 5 ಪೈಸೆಗೆ ಬೆಲೆ ಬೆಳೆದಿರೋ ಹುಡುಗನ ಹಿಡ್ಕೊಂಡು ನನ್ನ ಕಳಿಸ್ತಿದ್ಯಾ? 5 ಪೈಸಾ ಅಲ್ಲ, 5,000 ಕೊಡಕ್ ಆಗದೆ ಇರೋನು. ಅವ್ರು ಹೇಳೋದು ಕರೆಕ್ಟ್ ಅಣ್ಣ. ಅವ್ರು ಮಾತಾಡ್ಲಿ, ನೀವು ಮಾತಾಡಿ. ಮಧ್ಯದಲ್ಲಿ ಇವನನ್ನು ಎಗರಾಡ್ತಾವನೆ. ಹಂಗೂ ಮಾತಾಡಂಗಿದ್ರೆ 2 ಸಿಂಹದ ಮರಿಗಳನ್ನ ಹುಡ್ಸಿದ್ದೀರಾ. ಇವ್ರು ಮಾತಾಡ್ಲಿ. ಐರಾ ಗ್ಯಾಪ್ ಅಲ್ಲಿ ಗೋಲ್ ಆಗ್ತಿಯಲ್ಲ, ಎಗರಾಡೋದೇ ನಮ್ ಕೆಲ್ಸ. ನಮ್ ವಿಶ್ವಾಸನ ಈ ರೀತಿನೇ ತೋರ್ಸಕ್ ಆಗೋದು. ನಾನು ಎಗರಾಡ್ತಾ ಇಲ್ಲ, ಹಂಗ ಅನ್ಬಿಟ್ಟು ನನ್ಗೆ ಇವ್ರ ಮೇಲೆ ವಿಶ್ವಾಸ ಇಲ್ವಾ? ಸರಿ ಅಣ್ಣ. ಕರಿ ಸ್ವಾಮಿ, ನಿನ್ ಫ್ಲೈಟಿಗೆ ಟೈಮ್ ಆಯ್ತು, ನೀನ್ ಹೊರಡು. ಆದ್ರೆ ನೀನ್ ಮಾಡಿರೋದಕ್ಕೆಲ್ಲ ಬೆಲೆ ಕಟ್ಬೇಕು. ಹಾಗಿದ್ರೆ ನೀನ್ ಇನ್ನೂ ಕನ್ವಿನ್ಸ್ ಆಗಿಲ್ಲ, ನನ್ನ ನಂಬಿಲ್ಲ. ಕರಿಸ್ವಾಮಿ, ನಾನು ನಿನ್ಗೆ ಯಾಕೆ ನಂಬೇಕು? ಇದೆಲ್ಲ ನೀನ್ ಮಾಡೋವನೇ ತಾನೆ? ಹೌದಯ್ಯ, ನಾನೇ ಲಾರಿ ಬಿಟ್ಟಿದ್ದು. ಈಗ ಏನ್ ಮಾಡು ಅಂತ್ಯಾ? ನಿನ್ನ ಪರ್ಮನೆಂಟ್ ಕ್ಲೋಸ್ ಮಾಡೋಣ ಅಂತ ಟ್ರೈ ಮಾಡಿದೆ, ಮಿಸ್ ಆಯ್ತು. ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ, ಮತ್ತೆ ಟ್ರೈ ಮಾಡ್ತೀನಿ. ಸುಮ್ಮನೆ
ನೀನೇ ಒಪ್ಕೊಂಡೆ ತಾನೆ ನನಗೆ ಸರ್, ಏನ್ ಸರ್? ಅವ್ರು ಏನೋ ಒಂದು ಇನ್ಮೇಲೆ ಫೋನ್ದಲ್ಲಿ ನೆಮ್ಮದಿಯಾಗಿ ಜೀವನ ಮಾತಾಡ್ತಾರೆ. ಮಾಡಕ್ಕಾಗಲ್ಲ. ಏನೇ ಮಾಡ್ತೀನಿ ನನ್ನ ಯಾರ ಹತ್ರ ಏನ್ ಎಷ್ಟಾದ್ರೂ ಪರವಾಗಿಲ್ಲ ನೀನು ಅಲ್ಲಿ ಕಳಿಸ್ತೀನಿ ಯಾರ ಹತ್ರ ಬಂದು ಏನ್ ಮಾತಾಡ್ತಿದ್ದೆ ಗೊತ್ತಿಲ್ಲ ನಿಮ್ಗೆ ಅವ್ರ ಹತ್ರ ಮಾತಾಡೋ ಯೋಗ್ಯತೆ ಇಲ್ಲ. ಏನ್ ಸರ್? ಏ, ಅವ್ರು ಸರ್, ಯಾಕೆ? ನಮ್ಮ ಕೊಡು ಮನೆಯಲ್ಲ? ಮಾಡ್ಸಿ. ನಮ್ಗೆ ಸರ್, ಇಷ್ಟೊಂದು ಮಾತಾಡ್ತಾವ್ನೆ, ಅಡಗಿ ಹೋಗಿ ಅವ್ನಿಗೆ. ನಾನು ನೋಡ್ತಾನೆ ನನ್ಗೆ ಇದ್ದೀನಿ. ಹೋಗಿ ಅವ್ನಿಗೆ ಕರ್ಕೊಂಡೋಗಿ ಸರ್ ಲೇ ಶೂಟ್ ಮಾಡ್ಬಿಟ್ಟು ಅವ್ರಿಗೆ ಅಷ್ಟೇ ಇವಾಗ ನನ್ನ ಅಪ್ಪ ಮಕ್ಕಳು ನೋಡಿಯಪ್ಪ ಎಷ್ಟು ನಿಂತ್ಕೊಳ್ಳಿ, ಯೋಗ್ಯತೆ ಇಲ್ಲ ಅವ್ರು. ಏಯ್, ಹೋಗ್ತಾರಲ್ಲ ಹೋಗೋ. ಛಲವು ಇರಬೇಕು ಕೆಲಸ ಮಾಡೋ ಛಲವು ಇರಬೇಕು ನೋವಲ್ಲೂ ನೀನು ನಗುತ್ತಿರಬೇಕು ನೋವಲ್ಲೂ ನೀನು ನಗುತ್ತಿರಬೇಕು ಯಾರಿಗೆ ಈ ಬರ್ಮಾ 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 ಅಯ್ಯೋ ಮಾಡ್ದೆಲ್ಲ ಮಾಡ್ಬಿಟ್ಟು ನೆಮ್ಮದಿಯಾಗಿ ಮಲಗೋನಲ್ಲಪ್ಪ. ಅಯ್ಯೋ ನನಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ಬರ್ಮಾ ಎಂತ ಕೆಲಸ ಮಾಡ್ಬಿಟ್ಟೆ ಬರ್ಮಾ ನೀನು. $10 ಕೇಳಿದೆ, ಯಾವ್ದೋ ಲಾರಿ ನಂಬರ್ ಕೊಟ್ಟೆ. ಕರೆಕ್ಟಾಗಿ 11 ಗಂಟೆಗೆ ಹಾರ್ಬರಲ್ಲಿ ಬಂದು ನಿಲ್ಲುತ್ತೆ. ಆ ಟೈರ್ ಹತ್ರ ಒಂದು ಕಲ್ಲಿರುತ್ತೆ, ಅದನ್ನ ತೆಗಿಯಲ್ಲಿ $1 ಇರುತ್ತೆ ಅಂತ ಹೇಳ್ದಲ್ಲ. ನಾನು ಕಲ್ ತೆಗೆದು $1 ಎತ್ಕೋತೀನಿ, ಲಾರಿ ಹಂಗೆ ಮುಂದಕ್ಕೆ ಹೋಗ್ಬಿಡುತ್ತೆ. ಅದು ತಡೆದ್ರು ನಿಲ್ಲಲ್ಲ. ಇಬ್ರು ಟಮಾರ್ ಅನ್ಬಿಟ್ರಂತಪ್ಪ. ನನ್ನಿಂದ ಇಬ್ರು ಹೋದ್ರಲ್ಲ ಅಂತ ಫೀಲಿಂಗ್ ಅಪ್ಪ. ಗೋವಾ ಮ್ಯಾಟ್ರ್ ಮಿಸ್ ಆಗೋಯ್ತು ಆದ್ರೆ ಯೋಚ್ಸಂಗ್ ಮಾಡ್ದೆ. ಹಾರ್ಬರ್ ಮ್ಯಾಟ್ರ್ ಮಿಸ್ ಆಗೋಯ್ತು ಆದ್ರೆ ನಂಬಿಸ್ದೆ. ಅಯ್ಯೋ ನಿಮ್ಮ ನನ್ನಿಂದನೇ ಶುರು ಮಾಡ್ತಿದ್ದೀರಾ? ಬರ್ಮಾ ಲೇ ಬರ್ಮಾ ನಿಲ್ಲಪ್ಪ. ಎದ್ದಳೋ ಹೋಗು ಓವರ್ ಆಯ್ತು ಅಷ್ಟೇನೆ. ಏನಣ್ಣ ನಾನು ಮಾತಾಡಿದ್ರೆ ನಿಮ್ಗೆ ಏನಾದರೂ ತಪ್ಪು ಅನಿಸ್ತಾ ಇದೆಯಾ? ಈಗ ಮಾತಾಡೋಣ. ನನಗೇನೋ ಈ ಗೋವಾ ಮ್ಯಾಟ್ರು, ಈ ಹಾರ್ಬರ್ ಲಾರಿ ಮ್ಯಾಟ್ರು ಎಲ್ಲಾದ್ರಲ್ಲೂ ಒಂದು ಸಂದೇಹ ಇದೆ. ಫಸ್ಟ್ ಆಫ್ ಆಲ್ ಬರ್ಮಾನ ಯಾಕೆ ಗೋವಾ ಕರ್ಕೊಂಡು ಹೋಗ್ಬೇಕಿತ್ತು? ಅವನು ಹೋಗಿದ್ದಾನೆ ಅಂತ ಯಾಕೆ ಗಲಾಟೆ ನಡಿಬೇಕಿತ್ತು? ಅದು ಕರೆಕ್ಟ್ ಆಗಿ ಹೇಳ್ದಪ್ಪ. ಹಾರ್ಬರ್ ಅಲ್ಲಿ ಲಾರಿ ಬರೋಕ್ಕಿಂತ ಮುಂಚೆ ಈ ಬರ್ಮಾ ನನ್ನ ಕೈ ಎತ್ಬಿಟ್ಟು ಅವಾಗ ವಾಚ್ನ ಯಾಕೆ ನೋಡ್ತಾ ಇದ್ದ? ಈ ತರ ಫುಲ್ ಆಗಿ ಕುಡ್ಕೊಂಡಿದ್ರೆ ಇಲ್ದೇ ಇರೋ ಸಂದೇಹಗಳೆಲ್ಲ ಬಂದ್ಬಿಡುತ್ತೆ. ಚೆನ್ನಾಗಿ ಹೇಳಿದ್ರಣ್ಣ. ಅವನು ಕಿಲಾಡಿ, ನಾವು ಅನಾಡಿಗಳ. ಐರಾ ಅಲ್ಲಿ ನೋಡಿ ಶಂಕ ಊದ್ತಾ ಇದೆ. ಐರಾ ಹುಡುಗರು ಕಮ್ಮಿ ಆದ್ರೆ ಸೇರಿಸ್ಕೊಳ್ಳೋಣ ಅಂದಲ್ಲ, ಕಮ್ಮಿ ಆಗಿದ್ದಾರೆ ಸೇರಿಸ್ಕೋ. ರಿಯಲ್ ಎಸ್ಟೇಟ್ ವಿಂಗ್ ತಾನೆ, ನನ್ನ ಟೆಸ್ಟ್ ಮಾಡ್ದಂಗೆ ಟೆಸ್ಟ್ ಮಾಡಲ್ಲ ತಾನೆ. ಹಾರ್ಬರ್ ಅಲ್ಲಿ 2 ತಾನೇ ಹೋಗಿದ್ದು, 4 ಹೆಂಗೋ? ಹಾರ್ಬರ್ ಅಲ್ಲಿ 2, ಅದಕ್ ಮುಂಚೆ ನಿಮ್ಮವನು ಪೊಲೀಸು ಕಾಣಿಸ್ತಿಲ್ವಲ್ಲ ಅದು 3, 4 ಏನಾದ್ರೂ ಆಗದೆ ಇರುತ್ತಾ? ಏನ್ ಹೇಳ್ತೀಯಾ? ಐರಾ ನೆನಪಿರ್ಲಿ, ನಮಗೆ ಕೆಲಸದವ್ರು ಬೇಕು. ಏಯ್ ಕೊಡಯ್ಯ. ಕಂಟ್ರಿ ಲಂಚ್ ಮೀಟಿಂಗ್ ಒಂದು ಕಂಟ್ರಿ, ಡಿನ್ನರ್ ಮೀಟಿಂಗ್ ಒಂದು ಕಂಟ್ರಿ ಅಂತ ಸುತ್ತಾಡ್ತಾ ಡ್ಯಾಡ್ ಇದ್ದೀನಿ. ಒನ್ ಮಲ್ಲಾಜ್. ಇಲ್ಲ ಬೇಡ, ಈ ಹುಡುಗರನ್ನೆಲ್ಲ ಎಲ್ಲೋ ಇಟ್ಟು ರಿಮೋಟಲ್ಲಿ ಕೆಲಸ ಮಾಡಿಸ್ತಿದ್ದೆ. ಇವಾಗ ದಿನ ಬೆಳಗಾದ್ರೆ ಇವ್ರ ಮುಖನೇ ನೋಡ್ಬೇಕಾಗಿದೆ. ಅಲ್ಲ ಒಂದ್ಸರಿ ಮುಖ ತಿರ್ಸಿದ್ಮೇಲೆ ಮತ್ತೆ ತಿರ್ಗ್ಸಕ್ಕಾಗಲ್ವಲ್ಲ? ಯಾಕಂದ್ರೆ ಅದೇ ಮುಖಗಳನ್ನ ನಾನು ದಿನ ನೋಡ್ತಾನೆ ಇದೀನಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲು ಮಾರ್ಚೂರಿನಲ್ಲಿ. ಮತ್ತಿನ್ನೇನ್ ಮತ್ತೆ ಎಷ್ಟು ದೊಡ್ಡ ಬಿಸ್ನೆಸ್ ಡೈಕೂನ್. ಯೋ ಡೈಕೂನಿ ಅಲ್ಲ ಕಣಯ್ಯ, ಡೈಕೂನ್. ಅದೇ ಡ್ಯಾಡ್ ಡೈಕೂನ್. ಟೆನ್ಷನ್ ಆಗಿದ್ದೀರಾ? ಒನ್ ಮಲ್ಲಾಜ್. ಒಳ್ಳೆ ಹುಡುಗ. ನೀವೊಬ್ರು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಬಿಸ್ನೆಸ್ ಮ್ಯಾಗ್ನೆಟ್ ಅಲ್ಲ, ನನ್ ಬಿಸ್ನೆಸ್ ಪೊರ್ಕಿ. ಇದ್ರೆ ಏನ್ ಪ್ರಯೋಜನ? 2-3 ರಿವಾಲ್ವರ್ ಇಟ್ಕೊಂಡಿದ್ದೀರಾ, ಅದು ಲೈಸೆನ್ಸ್ ಇರೋದು. ಆ ಗುರ್ರಾಜ್ ಬಂದು ಗ್ರೇ ಮಾರ್ಕೆಟ್ ದೊಡ್ಡ ರಿವಾಲ್ವರ್ ತಗೊಂಡು ಇಟ್ಕೊಂಡಿದ್ದಾನೆ. ಒಂದು ಇನ್ಫಾರ್ಮೇಶನ್ ಆಗಿ ಹೇಳ್ತಾ ಇದ್ದೀನಿ, ಅದನ್ನ ಇಟ್ಕೊಂಡು ಟುಪು ಅಂತ ದೀಪಾವಳಿ ತರ ನಿಮ್ ಹುಡುಗನ ಹಾರಿಸ್ಬಿಡ್ತಾನೆ. ಏಯ್ ನಾನ್ ತಗೊಳೋದಕ್ಕಾಗಲ್ವಾ? ನಾನು ತಗೋತೀನಿ. ಏಯ್ ಮುಂಬೈ ಫೋನ್ ಮಾಡ. ಸರ್ ಮುಂಬೈಗೆ ಯಾಕೆ ಸರ್? ಮುಂಬೈಗೆ ಸಪ್ಲೈ ಮಾಡೋನೊಬ್ಬ ಬೆಂಗಳೂರು ಇದಾನಂತೆ. ಅವನ ಜೊತೆ ರಹಸ್ಯವಾಗಿ ಮಾತಾಡಿ ಡೀಲ್ ಮುಗಿಸೋಣ. ನಮ್ಮ ಹುಡುಗ ಬಂದ್ಬಿಟ್ಟ. ಏಯ್ ಇವನು ನಮ್ಮ ಹುಡುಗನ? ತಪ್ಪು ನಡೆದೋಗಿದೆ. ಒಟ್ಟಾರನ್ ಬರ ಕೇಳಿದೆ, ಇವನ್ ಯಾರೋ ಬರ್ತಾ ಇದ್ದಾನೆ. ಅರೆ ಟೆನ್ಷನ್ ಆಗ್ಬೇಡಿ, ಬಜಾರಲ್ಲಿ ನನ್ನ ಒಟ್ಟಾರ ಅಂತಾನೆ ಕರೆಯೋದು. ನಾನು ಅಮೆರಿಕಾ ತರ ವೆಪನ್ಸ್ ಎಲ್ಲಾರ್ಗೂ ಕೊಡ್ತೀನಿ. ನೀನ್ ಹೋಗೋ. ಏಯ್ ಬೇರೆಯವನ್ನ ಹುಡ್ಕೋ. ಸಿಟಿಯಲ್ಲಿ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಸರ್. ಏನು ತೊಂದರೆ ಇಲ್ಲ, ತಗೊಳ್ಳಿ. ಏನು ಕಾಗಿ ಏನೋ ಹೇಳ್ತಾ ಇದೆ, ಅದನ್ನ ನಂಬಕ್ಕೂ ಆಗ್ತಾ ಇಲ್ಲ, ಬಿಡಕ್ಕೂ ಆಗ್ತಾ ಇಲ್ಲ. ಅದೆಲ್ಲ ನಂಬುವಂತ ವಿಷಯಗಳಲ್ಲ. ಅದಂಗಲ್ಲ ಅಣ್ಣ, ತುಂಬಾ ನಂಬಿಕೆ ದ್ರೋಹದ ವಿಷಯ ಇದು. ಕಾಗಿ ಹತ್ರ ನೀವೇ ಮಾತಾಡ್ಕೊಳ್ಳಿ. ವೀರಾ, ಇದು ನಮ್ಮ ಮೈಸೂರು ಪ್ರಾಜೆಕ್ಟ್ ತಾನೆ?
ಅಯ್ಯ ಅದ್ ಬಂದ್ಬಿಟ್ಟು ಏಕೆ ಸ್ವಾಮಿ, ಏಕೆ ಸ್ವಾಮಿ? ನಮ್ ಬರ್ಮಾ ಏಕೆ ಸ್ವಾಮಿಗೆ ತುಂಬಾ ಗನ್ಗಳನ್ನ ಮಾರ್ತಾ ಇದ್ದಾನೆ ಅಂತ ಕೇಳ್ಪಟ್ಟೆ. ಕೇಳ್ಪಟ್ಟ? ನೋಡ್ದೆ. ಏನಣ್ಣ ಇದನ್ನ ಅವನ ಹತ್ರ ಕೇಳಕ್ ನಿಮ್ಗೇನು? ನೀನ್ ಹೇಳ್ದ ಹಾಗೇನೆ ಆಟ ಆಡುವಾಗ ಕೇಳ್ತೀನಿ. ಬರ್ಮಾ, ಪಿಸ್ತೂಲ್ ನಮಗ್ ಮಾತ್ರ ತಾನೇ ಸಪ್ಲೈ ಮಾಡ್ತಾ ಇದೀಯಾ? ಐರಾ ನನ್ಗಿನ್ನ ಪೇಮೆಂಟೇ ಕೊಟ್ಟಿಲ್ಲ. ಮಾತ್ ಮಾರಿಸ್ಬೇಡ. ಪಿಸ್ತೂಲ್ ಸಪ್ಲೈ ಮಾಡೋದು ನೀನ್ ಬಿಸ್ನೆಸ್ ಮಾಡ್ಕೊಂಡಿದ್ಯಾ? ಇಲ್ಲ, ಅದು ಸೈಡ್ ಬಿಸ್ನೆಸ್ ಬಿಡಕ್ಕಾಗಿಲ್ಲ. ಯಾಕೆ? ಇಂಪೋರ್ಟೆಡ್ ಗನ್ಸ್ ಅಂದ್ರೆ ನನ್ಗಿಷ್ಟ. ಅದನ್ನ ತಗೊಳೋದಕ್ಕೇನು ಕಾಸಿಲ್ಲ, ಆದ್ರೆ ಅದನ್ನ ತಗೊಂಡ್ ಮಾರ್ಬೇಕಾದ್ರೆ ಅದನ್ನ ಮುಟ್ಟಿ ನೋಡೋ ಸಂತೋಷ ಇದೆಯಲ್ಲ, ಅದಕ್ಕೆ ಬಿಡಕ್ಕಾಗ್ತಿಲ್ಲ. ಮುಟ್ಟಿ ನೋಡೋದು ಓಕೆ, ಈ ತರ ನಮ್ ಹುಡುಗರಿಗೆ ಸುಟ್ಟಾಕೋಕೆ ನಾವೇ ಗನ್ ಮಾರ್ಬೇಕಾ? ಅರ್ಥ ಆಯ್ತು. ಕರಿ ಸ್ವಾಮಿಗೆ ಹೇಗ್ ಗನ್ ಕೊಡ್ತಾ ಇದೀಯಾ? ಹೇಗ್ ಮಾಡ್ದೆ ಅಂತ ತೋರಿಸ್ಲಾ? ಬನ್ನಿ ಸರ್ ಬನ್ನಿ, ಹೋದ್ರೆ ಸಿಗೋದಿಲ್ಲ. ಏನ್ ತಗೊಂಡ್ರು ಡಾಲರ್ ಅಲ್ಲೇ ಕಾಸು ಕೊಡ್ಬೇಕು. ನೋಡಿ ನೋಡಿ, ಎಲ್ಲ ಸೆಕೆಂಡ್ ಕ್ವಾಲಿಟಿ ಗನ್ಗಳು, ಎಲ್ಲ ತರ ಮಿಂಚ್ತಿದೆ ನೋಡಿ. ಹಾಗಾದ್ರೆ ಬನ್ನಿ first ಬನ್ನಿ quality? ಬನ್ನಿ. ಬಿಟ್ರೆ ಸ್ಟಾಕ್ ಖಾಲಿ ಆಗೋಯ್ತು. ಎಲ್ಲ ಗುರುರಾಜ್ ತಗೊಂಡ್ರು. 7 ಗನ್ ಮಾರ್ದೆ, ನನಗೇನು 1.5 ಲಾಭ ಆಯ್ತು. ನಿನ್ ಬಿಸ್ನೆಸ್ ಟರ್ನ್ ಓವರ್ ಎಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ನಮಗಿಲ್ಲ. ಮಾರಿದ್ಯಾ ಮಾರಿಲ್ವಾ? 7 ಮಾರಿದ್ದೇನಪ್ಪ. 7 ದುಬಾಕ್ ಗನ್ನೆ, ಅದ್ರಲ್ಲಿ 3 ಸೆಕೆಂಡ್ ಹ್ಯಾಂಡ್ಲು, 2 ಓಲ್ಡ್ ಮಾಡ್ಲು, ಏಕ್ಲೇರು ಪೈತನಮ್ಮು. ಅದಕ್ಕೆಲ್ಲ ಬುಲೆಟ್ ಸಿಗೋದಿಲ್ವಲ್ಲ? ಅದು ಅವ್ರ ಹಣೆ ಬರ, ಸರ್ವಿಸೇ ಮಾಡಿಲ್ಲ, ತಳ್ಳಿಬಿಟ್ಬಿಟ್ಟೆ. ಆಮೇಲೆ ಇನ್ನೊಂದು ಹೇಳ್ದೆ, ಸರ್ ಸ್ಟೈಲ್ ಆಗಿ ತರ ಕೈ ಇಟ್ಕೊಂಡು ಕಿಟಕಿ ಹತ್ರ ನಿಂತ್ಕೋಬೇಡಿ. ಯಾಕೆ ಕಿಟಕಿ ಹತ್ರ ನಿಂತ್ಕೋಬಾರ್ದು? ಅಯ್ಯೋ ಇದೊಂದು ಲೈ, ಮಗುರಿ. ನಾವ್ ಸ್ನೈಪರ್ ತಗೋತಾ ಇದೀವಲ್ವಾ, ಅದಕ್ಕಾಗಿ ಹೇಳಿರ್ತಾನೆ. ದೂರದಿಂದನೇ ಗುರಿ ಶೂಟ್ ಮಾಡ್ಬಿಡ್ತಾರೆ. ಸರಿ ಸರಿ, ಇವನದ್ರನ್ನ ತಗೊಂಡು ಕಳ್ಸಿ. ಇದೆಲ್ಲ ಬಿಟ್ಟು ತುಂಬಾ ದಿನ ಆಗಿತ್ತು. ನನ್ನ ಹಣೆ ಬರ, ಬಿಸ್ನೆಸ್ ಎಲ್ಲ ಮರ್ತ್ಬಿಟ್ಟೆ. ಕೌಬಾಯ್ ತರ ಅಲಿತಾ ಇದ್ದೀನಿ. ಕರ್ಮ. 5 ಲಕ್ಷ ಕೊಟ್ಟು ಗನ್ ತಗೊಂತ ಇದ್ದೀರಾ, ಅವತ್ತೇ 5,000 ಕೊಟ್ಟಿರ್ಬೋದಲ್ವಾ? ಅಯ್ಯೋ, ಆ? ಸರಿ ಬಿಡಿ, ಬೋನಸ್ ಆಗಿ ಒಂದ್ ಸ್ಕೂಪ್ ಕೊಡ್ತೀನಿ. ಯಾರನ್ನು ನಂಬೇಡಿ, ಇಲ್ಲೇ ನಿಮ್ ಗ್ರೂಪ್ ಅಲ್ಲಿ ಬಾಸ್ ಸೇಲ್ ಆಗಿದ್ದಾನೆ. ಏನ್ ತೆಗಿದಿದ್ಯಾ? ಏನ್ ತೆಗಿದಿದ್ಯಾ? ಸೆಲ್ಫ್ ನನ್ನ ನೋಡ್ಬಿಡಿ, ಈ ಡ್ರೈವರ್ ಗಾಡಿ ತೆಗಿ. ಏ ಡ್ರೈವರ್, ಏನ್ ಟೋಪಿ ಅಷ್ಟು ದೊಡ್ಡದಾಗಿದೆ, ಒಳಗಡೆ ಗನ್ ಏನಾರು ಇಟ್ಟಿದ್ಯಾ? ಹಿಂದೆ ಹೋಗೋ, ಹೋಗು. ನಾನು ಓಡಿಸ್ತೀನಿ, ಹೋಗು.